ಮನೆಯಲ್ಲಿ ತನ್ನ ದಾರಿ ಕಾಯುತ್ತಾ ಕುಳಿತಿದ್ದ ಗಂಡ ರಾಜೀವ್ನನ್ನು ಒಮ್ಮೆ ನೋಡಿ ತಬ್ಬಿಕೊಂಡಳು. ಸುಸ್ತಾಗಿ ಬಂದ ಹೆಂಡತಿ ಮುಖ ನೋಡಿ ತಾನೇ ಕಾಫಿ ಮಾಡಲು ಅಡುಗೆ ಕೋಣೆಗೆ ಹೋದ ರಾಜೀವ. ಪ್ರಯಾಣದಿಂದ ಸುಸ್ತಾಗಿ ಬಂದ ಶಾಲಿನಿ ಕಣ್ಣು ಮುಚ್ಚಿ ಸೋಫಾದ ಮೇಲೆ ಒರಗಿದಳು. ಕೇವಲ 1 ವರ್ಷ ಹಿಂದಷ್ಟೇ ತೀರಿ ಹೋದ ತಾಯಿಯ ನೆನಪು ಇನ್ನೂ ಮಾಸದೆ ಸುಟ್ಟ ಗಾಯದಂತೆ ಹಸಿಯಾಗಿತ್ತು. ಆಗಲೇ ಅದೇ ಗಾಯದ ಮೇಲೆ ಬರೆ ಎಳೆದ ಅನುಭವ ಶಾಲಿನಿಗೆ. ವಯಸ್ಸಾದ ತಂದೆಯನ್ನು ತನ್ನ ಮನೆಗೆ ಕರೆದಾಗ ಮಗಳ ಮನೆಯಲ್ಲಿ ಬಂದು ಇರುವುದು ಸರಿ ಕಾಣಲ್ಲ ಮಗಳೇ ಎಂದರು. ವಯಸ್ಸಾದ ಕಾಲದಲ್ಲಿ ಸರಿಯಾಗಿ ಊಟ ಉಪಚಾರ ಇಲ್ಲದೆ ಸೊರಗಿ ಹೋಗಿದ್ದ ತಂದೆಯನ್ನು ನೋಡಿ ತವರಿಂದ ಹೊರಡುವಾಗ ದುಃಖ ಉಮ್ಮಾಳಿಸಿದಂತೂ ನಿಜ. ಶಾಲಿನಿ ಅತ್ತು ಕೆಂಪಾಗಿದ್ದ ಕಣ್ಣುಗಳಿಗೆ ನಿದ್ರೆ ಯಾವಾಗ ಆವರಿಸಿತೋ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದೊಡನೆ ತಮ್ಮನಿಗೆ, ನಿಮ್ಮ ಮಾವನಿಗೆ ಏನೋ ಅರ್ಜೆಂಟ್ ಕೆಲಸದ ಮೇಲೆ ಬಿಸ್ನೆಸ್ ಟ್ರಿಪ್ ಹೋಗೋಕಂತೆ, ನನ್ನ ಇವತ್ತೇ ಬಸ್ಸಿಗೆ ಕೂರಿಸಿಬಿಡು, ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ತೀನಿ, ಎಷ್ಟು ಗಂಟೆಗೆ ಅಂತ ಹೇಳು, ಬಿಟ್ಟು ಬರ್ತೀನಿ ಅಂದು ಹೊರಗೆ ಹೋದ. 2 ದಿನ ಇದ್ದು ಹೋಗೆಂದು ಬಾಯಿ ಮಾತಿಗೂ ಹೇಳದ ತಮ್ಮನ ಮನೆಯಲ್ಲಿ ಇನ್ನೊಂದು ಕ್ಷಣವಿರಲು ಆಗಲಿಲ್ಲ. ಗಂಡನ ಜೊತೆ ಸಣ್ಣ ಕಾರಣಕ್ಕೆ ಜಗಳವಾಡಿಕೊಂಡು ಬಂದ ಶಾಲಿನಿಗೆ ಎಳ್ಳಷ್ಟು ಉಪಚಾರ ಸಿಗಲಿಲ್ಲ. ಮನೆ ಮಗಳು ಅನ್ನೋ ಕಾಟಾಚಾರಕ್ಕೆ ಬಂದ ದಿನ ನೆಪಕ್ಕಷ್ಟೇ ಮಾತಾಡಿಸಿದ್ದು ಬಿಟ್ಟರೆ ತಮ್ಮ ಹಾಗೂ ತಮ್ಮನ ಹೆಂಡತಿ ಸರಿಯಾಗಿ ಮಾತನಾಡಲಿಲ್ಲ. ಸೂಕ್ಷ್ಮವಾಗಿ ನೋಡಿದ ತಂದೆ ಮನಸ್ಸು ನೀರಿನಿಂದ ಹೊರತೆಗೆದ ಮೀನಿನಂತೆ ವಿಲವಿಲ ಒದ್ದಾಡಿತ್ತು. ಸೊಸೆ ವೈಶಾಲಿ ಬುದ್ಧಿ ಗೊತ್ತಿದ್ದ ಕಾರಣ ಆಗುವ ಜಗಳ ತಪ್ಪಿಸಲು ತಂದೆ ಕಂಡು ಕಾಣದೆ ಹಾಗೆ ಸುಮ್ಮನಿದ್ದರು. ಅಲ್ಲರಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಪದೇ ಪದೇ ತವರು ಮನೆಗೆ ಗಂಡನ ಬಿಟ್ಟು ಬಂದರೆ ನೋಡೋ ಜನ ಏನು ತಿಳ್ಕೊಳ್ಳಲ್ಲ ಹೇಳಿ. 2 ತಿಂಗಳ ಹಿಂದೆ ಬಂದು ಚಿನ್ನದ ನೆಕ್ಲೆಸ್ ತೆಕೊಂಡು ಹೋದ್ಲು. ಈಗ ಅಮ್ಮನದು ಚಿನ್ನದ ಬಳೆಗಾಗಿ ಬಂದಿದ್ದಾಳೆ ಅನ್ಸುತ್ತೆ. ರೂಮಿನಲ್ಲಿ ಮಾತನಾಡುತ್ತಿದ್ದ ತಮ್ಮ ಹಾಗೂ ತಮ್ಮನ ಹೆಂಡತಿ ವೈಶಾಲಿ ಮಾತನ್ನು ರಾತ್ರಿ ಆಕಸ್ಮಿಕವಾಗಿ ಶಾಲಿನಿ ಕಿವಿಗೆ ಬಿದ್ದಿತ್ತು. ಶಾಲಿನಿಗೆ ಯಾಕೋ ಮನಸ್ಸು ಭಾರವಾಯಿತು. ತಾಯಿ ಇಲ್ಲದ ತವರಿಗೆ ಬರಬಾರದು ಎಂದು ರಾತ್ರಿಯೆಲ್ಲ ಅವಳ ನೋವು ಕಣ್ಣೀರಾಗಿ ಹರಿದಿತ್ತು. ಶಾಲಿನಿ ತಾಯಿ ಆಕೆಗೆಂದೇ ಮಾಡಿಸಿಟ್ಟ ನೆಕ್ಲೆಸನ್ನು ತಾಯಿಯ ನೆನಪಿಗೆಂದು ತೆಗೆದುಕೊಂಡು ಹೋಗಿದ್ದಕ್ಕೆ ಸಂಬಂಧಗಳಲ್ಲಿ ಬಿರುಕು ಮನೆ ಮಾಡಿತ್ತು. ಸೂಕ್ಷ್ಮ ಶಾಲಿನಿ ಮನಸ್ಸು ಒಡೆದು ಕನ್ನಡಿಯಂತೆ ಚೂರು ಚೂರಾಗಿದ್ದವು. ಮರುದಿನವೇ ಹೋಗುವಾಗ ರಾಜೀವ್, ಮೊನ್ನೆ ತಾನೇ ಹೊಸದು ತಾಳಿ ಚೈನ್ ಮಾಡಿಸಿದ್ದಾರೆ, ಅದೇ ಕೊರಳ ತುಂಬ ಆಗುತ್ತೆ, ಇದು ನೀನೇ ಇಟ್ಕೋ, ನಿನಗೆ ಚೆನ್ನಾಗಿ ಒಪ್ಪುತ್ತೆ ಎಂದು ಹೇಳಿ ತನ್ನ ಅಮ್ಮನ ನೆಕ್ಲೆಸನ್ನು ಬ್ಯಾಗಿಂದ ತೆಗೆದು ವೈಶಾಲಿಗೆ ಕೊಟ್ಟು ಗಂಡನ ಮನೆ ಕಡೆ ದಾರಿ ಹಿಡಿದಳು. ಶಾಲು ಕಾಫಿ ಅಂದಾಗ ಎಚ್ಚೆತ್ತು ಗಂಡನ ಕಡೆ ಒಮ್ಮೆ ನೋಡಿ ಎಷ್ಟೇ ಜಗಳವಾಡಿದರೂ ಎಂದಿನಂತೆ ಪ್ರೀತಿ ಮಾಡುವ ಗಂಡನನ್ನು ಬಿಟ್ಟು ಹೋದದ್ದು ಹುಚ್ಚೆನಿಸಿತ್ತು. ಕಾಫಿ ಕುಡಿಯುತ್ತಾ ತಾಯಿ ಹೇಳಿದ ಮಾತು ನೆನಪಾಗಿ, ತಂದೆ ತಾಯಿ ಗಟ್ಟಿ ಇದ್ದಾಗ ಮಾತ್ರ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಮಾತು ಸತ್ಯವಾಯಿತು ಅಂತ ಕಣ್ಣೀರಿಟ್ಟಳು ಶಾಲಿನಿ.